ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಈಗ ಮೆಟ್ರೋ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತೇ ನಿರ್ಧಾರ ಆಗುತ್ತಾ ಹಾಗಾದ್ರೆ ಮೆಟ್ರೋ ಪ್ರಯಾಣದ ದರ ಏರಿಕೆಯ ವಿಚಾರ ಕನ್ಫರ್ಮ್ ಕ್ಲಿಯರ್ ಕಟ್ ಇಮೇಜ್ ಇವತ್ತು ಲಭ್ಯ ಆಗುತ್ತೆ. ಮೆಟ್ರೋ ಪ್ರೈಸ್ ಕೂಡ ಹೈಕ್ ಆಗುತ್ತಾ ಇಲ್ವಾ ಅನ್ನುವಂಥ ವಿಚಾರ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಗ್ಗೆ ಇವತ್ತು ಮಹತ್ವದ ಸಭೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾರೆ. ಶಾಂತಿನಗರದ ನಮ್ಮ ಮೆಟ್ರೋ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸಭೆ. ಈ ಬೋರ್ಡ್ ಮೀಟಿಂಗ್ ನಲ್ಲಿ ದರ ಏರಿಕೆಯ ಬಗ್ಗೆ ನಿರ್ಧಾರ ಆಗೋದಂತೂ ಖಚಿತ. ಎಷ್ಟು ಹೆಚ್ಚಳ ಮಾಡಬೇಕು, ಏನೆಲ್ಲ ಬದಲಾವಣೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಹಬ್ಬದ ದಿನಗಳಲ್ಲಿ ಯಾವ ರೀತಿ ಜನರನ್ನ ಸೆಳಿಬೇಕು, ಅತಿ ಹೆಚ್ಚು ಆವತ್ತು ಟಾರ್ಗೆಟ್ ಯಾವ ತರ ಮಾಡಬೇಕು ಅನ್ನುವಂಥ ವಿಚಾರ, ಹೀಗೆ ಹಲವು ಸಂಗತಿಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಸ್ ಪ್ರೈಸ್ ಈಗಾಗಲೇ ಜಾಸ್ತಿ ಆಯಿತು, ದರ ಏರಿಕೆ ಆಯಿತು. ಅದರ ಬೆನ್ನಲ್ಲೇ ಮೆಟ್ರೋ ಬೆಲೆ ಏರಿಕೆಯ ಬಿಸಿ ಈಗ ಜನರನ್ನ ತಟ್ತಾ ಇದೆ. ಬೆಂಗಳೂರಿಗರಿಗೆ ಎಸ್ಪೆಷಲಿ ಇವತ್ತೇ ನಿರ್ಧಾರ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಇವತ್ತೇ ಡಿಸೈಡ್ ಆಗುತ್ತೆ, ಎಷ್ಟಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಬೇರೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ, ಏನು ಆಗಬಹುದು, ಬಿಸಿ ತಟ್ಟುತ್ತಾ ಮತ್ತೆ ಏರಿಕೆ ಆಗುತ್ತಾ, ಡೀಟೇಲ್ಸ್ ಏನಿದೆ ವರ್ಷಿತಾ? ಎಸ್ ಅಶ್ವಿನಿ, ಇತ್ತೀಚೆಗಂತೂ ಬೆಲೆ ಏರಿಕೆಯ ಬಿಸಿ ಎಲ್ಲರ ಜೇಬನ್ನ ಸುಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಒಂಥರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಮೆಟ್ರೋ ಅನ್ನುವಂಥದ್ದು ಎಲ್ಲರೂ ಕೂಡ ಸಂಚಾರವನ್ನ ಮಾಡ್ತಾರೆ, ದಿನಕ್ಕೆ ಲಕ್ಷಾಂತರ ಮಂದಿ ಸಂಚಾರವನ್ನ ಮಾಡ್ತಾರೆ. ಈಗ ಈ ಒಂದು ಮೆಟ್ರೋ ದರ ಏರಿಕೆಯ ಬಿಸಿ ಕೂಡ ಇನ್ನು ಮುಂದೆ ಜನರನ್ನ ತಟ್ಟಲಿದೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಶಾಂತಿನಗರದಲ್ಲಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಈ ಹಿಂದೆ ಕೂಡ ಒಂದಷ್ಟು ಕಡೆಗಳಲ್ಲಿ ಪ್ರಯಾಣಿಕರ ಒಂದು ಆಗು ಹೋಗುಗಳು ಏನೇನಿದೆ, ಅವರಿಗೆ ಕುಂದುಕೊರತೆಗಳೇನಿದೆ, ಜೊತೆಗೆ ಎಷ್ಟೆಷ್ಟರ ಮಟ್ಟಿಗೆ ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಮೇನ್ ರಿಪೋರ್ಟ್ ಅನ್ನ ಹಿಡ್ಕೊಂಡು ಬೋರ್ಡ್ ಮೀಟಿಂಗ್ ಅನ್ನ ನಡೆಸಿರುವಂತದ್ದು. ಅಶ್ವಿನಿ, ಈ ಒಂದು ಮೀಟಿಂಗ್ ನಲ್ಲಿ ಎಷ್ಟೆಷ್ಟು ದರವನ್ನ ಏರಿಕೆ ಮಾಡಬೇಕು, ಯಾಕಂದ್ರೆ 10 ವರ್ಷದಿಂದ ಮೆಟ್ರೋ ಪ್ರಾರಂಭವಾದಾಗ್ಲಿಂದ ಕೂಡ ದರ ಏರಿಕೆಯನ್ನ ಮಾಡಿರ್ಲಿಲ್ಲ, ಮಿನಿಮಮ್ ಚಾರ್ಜ್ಗಳನ್ನ ಇಡಲಾಗಿತ್ತು. ಆದ್ರೆ ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ಎಷ್ಟೆಷ್ಟು ಮಾಡ್ಬೇಕು ಅನ್ನುವಂಥದ್ದು ಕೂಡ ಡಿಸೈಡ್ ಆಗಿದೆ. ಅಂತಿಮವಾಗಿ ನಾಳೆ ಏನಿದೆ, ನಾಳೆ ಮತ್ತೊಂದು ಮೀಟಿಂಗ್ ಅನ್ನ ಕರೆದು ಎಲ್ರ ಮುಂದೆ ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ಲಿಕ್ಕಿರುವಂತದ್ದು. ಈಗಾಗಲೇ BMRC ಅಲ್ಲಿ ಇವತ್ತಿನ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಗಳಾಗಿರುವಂತದ್ದು. ಯಾಕಂದ್ರೆ ಅದರಲ್ಲಿ ಬಹು ಮುಖ್ಯವಾಗಿ ದರ ಏರಿಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸಾರಿಗೆ ಇಲಾಖೆ ಕೂಡ ಒಂದಷ್ಟು ಕಡೆಗಳಲ್ಲಿ ಬಸ್ಸಿನ 4 ನಿಗಮಗಳ ಬಸ್ಗಳ ದರವನ್ನ ಕೂಡ ಏರಿಕೆ ಮಾಡಿತ್ತು. ಯಾವಾಗ ಬಸ್ಸಿನ ದರ ಏರಿಕೆ ಆಯ್ತೋ ಅಲ್ಲಿಂದ ಮೆಟ್ರೋ ದರವನ್ನ ಕೂಡ ಏರಿಕೆ ಮಾಡಬೇಕು ಅನ್ನುವಂತಹ ಚಿಂತನೆಗಳು ದಿನದಿಂದ ದಿನಕ್ಕೆ ಅತಿ ಹೆಚ್ಚಾಗಿ ಕಾಡ್ತಾ ಇತ್ತು. ಹಾಗಾಗಿ ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ಬಹು ಮುಖ್ಯವಾಗಿ ಈ ಒಂದು ದರ ಏರಿಕೆಯ ಬಗ್ಗೆ ಮಾತನಾಡಿರುವಂತದ್ದು. ಹಾಗಾಗಿ ನಾಳೆ ಏನೇನು ಎಲ್ಲೆಲ್ಲಿಂದ ಎಷ್ಟೆಷ್ಟು ಆಗತ್ತೆ, ಮಿನಿಮಮ್ ಪ್ರೈಸ್ ಎಷ್ಟೆಷ್ಟು ಹೈಕ್ ಮಾಡ್ತಾರೆ, ಈಗಾಗಲೇ 15ರಿಂದ 20% ಜಾಸ್ತಿ ಮಾಡ್ತೀವಿ ಅನ್ನುವಂತಹ ಮಾತುಗಳಿದೆ. ಅಂತಿಮವಾಗಿ ನಾಳೆ ಗೊತ್ತಾಗುತ್ತೆ ಅಶ್ವಿನಿ, ಯಾವ್ಯಾವ ಒಂದು ಜಾಗಗಳಿಗೆ ಎಷ್ಟೆಷ್ಟು ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ರೈಟ್ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.